ಬಾಣಿ ನಾನು ಹಿಡಿದು ಇಬ್ಬರು ಬಲವಾಗಿ ಎಳೆಯುವುದು ಯಾರಿಗೆ ಎಷ್ಟು ಬರ್ತದ ಅಷ್ಟು ನೋಡ. ಬಾ. ಅವಸರ ಮಾಡು. ನೀನು ಎಂತ ಒಮ್ಮೆ ಹೀಗೆ ಒಮ್ಮೆ ಹಾಗೆ ಮತ್ತೆ ನಾವು ತಿನ್ನೋದು ಯಾವಾಗ? ತಮ್ಮ ಅವಸರದಿಂದ ಅನಾಹುತವೇ. ನಮಗೆ ಅವಸರ ಇಲ್ಲ, ಇವರಿಗೆ ಅವಸರ ಆಗ್ತಾ ಉಂಟು. ಇಲ್ಲಿ ಕೇಳು, ಇಲ್ಲಿ ಕೇಳು. ಈಗ ನಾವು ಆಯಾಸ ಪಟ್ಟಿದ್ದೇವೆ, ಹೌದಾ? ಆಯಾಸ ಪಟ್ಟಾಗ ಆಹಾರ ರುಚಿಸುವುದಿಲ್ಲ, ಸೇರುವುದಿಲ್ಲ. ಸ್ವಲ್ಪ ಮೊದಲು ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ, ಮತ್ತೆ ತಿನ್ನೋಣ. ಮತ್ತೂ ಒಂದು ಲಾಭ ಉಂಟು. ಈ ಮಾಂಸ ಈ ನೀರಲ್ಲಿ ಸ್ವಲ್ಪ ಹೊತ್ತು ಬಿಟ್ರೆ ಪರಿಮಳ ಇರ್ತದೆ. ಅಷ್ಟು ಮಾತ್ರವಲ್ಲ, ಮತ್ತೆ ಒಂದು ಬಗೆ ಮಿಜಿ ಮಿಜಿ ಜಾಸ್ತಿ ಆಗುತ್ತದೆ. ಮತ್ತೆ ತಿನ್ನೋಣ. ಸೆಣಸಿ ಪಂಚ ಜಗತ್ರಿಕಾಲದೀಗಿ ಸೆಣಸಿ ಪಂಚ ಸಹಸ್ರ ಕಾಲದಿ ಧನುಜರಲಿ ಜಯ ಸೇರದಿರುತ್ತಿರೆ ನಳಿನಾಭನು ಸ್ಮರಿಸೇ ಭಕ್ತಿ ಜೋಳಾದಿ ಮಾಯೆಯನು ಮನದೊಳರಿತನು ದುರದೂಳ ಸದಳ ಹನನಗೊಳಿಸುವೆ ಕಪಟದೊಳಗೆಯೇ ಎನ್ನೋದೇನು ತಲ ಮಧು ಕೈಟ ಬರ ಪೊಗಳು ತಲಿಂದ ಅರಿತ ಮನದೊಳು ಹರಿ ಆಶ್ಚರ್ಯವಿದು. ಮಧುಕೈಟ ಬರಲಿ ಹೋರಾಡುತ್ತಾ ಪಂಚ ಸಹಸ್ರ ವರ್ಷ ಗತಿಸಿ ಹೋಯಿತು, ಆದರೆ ಜಯಾಪಜಯಗಳಿಲ್ಲ. ಇದಕ್ಕೆ ಕಾರಣ ಏನು? ಹೀಗೆ ಆದಿಮಾಯೆಯನ್ನ ಧ್ಯಾನಿಸಿದಾಗ ಒಂದು ದೃಷ್ಟಿಗೆ ಒಂದು ಗೋಚರವಾಯಿತು. ಅವರಲ್ಲಿ ಹೀಗೆ ಕಾದಾಡುವುದಲ್ಲ, ಯುಕ್ತಿಯಿಂದ ಅವರಲ್ಲಿ ಹೋರಾಡಿ ಅವರನ್ನ ಜಯಿಸಬೇಕು. ಅದಕ್ಕಾಗಿ ಅವರನ್ನೇ ಕರೆಯುತ್ತೇನೆ. ಮಧುಕೈಟವರೇ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ. ಮೆಚ್ಚಿದ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಕಸಕ್ಕೆ ಆಶ್ಚರ್ಯವಾದೇನು ಉಚ್ಚರಿಸುವುದೇನು ಅಚ್ಚಳಿಯದ ಮಠದ ಕುದು ಸಂಗರದಲ್ಲಿ ಮೆಚ್ಚಿದ ನಿಮ್ಮ ಪೌರುಷಕ್ಕೆ ಎಂತದ್ದು ಒಟ್ಟು ಮಾತಾಡಬೇಡ, ಅದಕ್ಕೆ ಅರ್ಥ ಗೊತ್ತುಂಟ ನಿನಗೆ? ಎಂತದ್ದು ಗಂಡು ಗಲಿಗಳು ನೀವು ಬಳಿರೆ ಅಂದ್ರೆ ನಿಮ್ಮನ್ನು ಹಾಗಾದ್ರೆ ಸಂತೋಷ ಆಯ್ತು. ನಮಗೆ ಯಾವುದಾದರೂ ಎಷ್ಟು ತುಂಬಾ ತೆಗೊಳ್ತೇವೆ, ಅದರಲ್ಲಿ ಸ್ವಲ್ಪ ಆದ್ರೂ ಬೇರೆಯವರಿಗೆ ಕೊಡ್ತೇವೆ. ಎಂತದ್ದು ಹೇಳಿದ್ದು ಬರರೆ ಬಾಪುರೆ ಮಜ ಪೂತುರೆ ಮತ್ತೆ ಹೇಳಿದ್ದೆಂತದು? ಮೊದಲಿದ್ದೆಲ್ಲ ನಮಗಿರ್ಲಿ, ಕೊನೆಯದೊಂದು ಕೂತುರೆ ನೀನಾಯ್ತು. ಯಾಕೆ ಅದೆಲ್ಲವೂ ನಿಮ್ಮದ್ದೇ. ಯಾಕದು? ಅದರಲ್ಲಿ ಗಂಡು ಖಾಲಿಗಳು ಹೇಳಿದಲ್ಲ, ಗಂಡು ನಾವು ಖಾಲಿ ನೀವು. ಖಲಿ ಗಂಡು ಖಲಿಗಳು ನೀವು. ಯಾಕೆ ಹಾಗೆ ಹೇಳ್ತಿರುವೆ? ಹೇಗಂತ ಹೇಳಿದ್ರೆ ಅದೆಷ್ಟೋ ವರ್ಷ ನಾವು ಯುದ್ಧವನ್ನ ಮಾಡಿದೆವು, ಜಯಾಪಜಯ ನಮಗೆ ಸಿಕ್ಕಿದ್ದಿಲ್ಲ. ನೀನು ಸೋತು ಬಿದ್ದಿದ್ದಿ. ಹೌದಲ್ಲ, ಅದಕ್ಕೆ ಕಾರಣ ಏನು? ಪೆಟ್ಟು ನೀವು ಕೊಟ್ಟದ್ದುಂಟಲ್ಲ, ದೇವರಿಗೆ ಹೇಳಲಿಕ್ಕೆ ಆಗ್ಲಿಲ್ಲ ನನಗೆ. ನನ್ನ ತಮ್ಮ ಹಾಗೆ ಕೊಟ್ಟಲ್ಲಿಗೆ ಎಂತಹ ಪೆಟ್ಟು, ಎಂತಹ ಪೌರುಷ ನಿಮ್ಮದ್ದು. ಬಹಳ ಸಂತೋಷವಾಯಿತು. ಮಾತೇ ಇಲ್ಲ ಆಡ್ಲಿಕ್ಕೆ, ಅಷ್ಟು ಸಂತೋಷ ಇವತ್ತು ನಾನು ಸಂತೋಷಗೊಂಡಿದ್ದೇನೆ. ಹಾಗಾಗಿ ಹೇಗೂ ನಾನು ಸೋತಿದ್ದೇನೆ, ನೀವು ಗೆದ್ದಿದ್ದೀರಿ. ಒಂದು ಜಿಜ್ಞಾಸೆ ನನ್ನಲ್ಲಿ. ಈಗ ಸೋತವರು ಗೆದ್ದವರು ಅದು ವಿಷಯ ಬಿಡೋಣ. ಈಗ ನಿಮಗೆ ನಾನು ಸೋತವಲ್ವಾ, ಗೆದ್ದವರು ನೀವು, ಏನಾದ್ರೂ ಕೊಡಬೇಕು ತಾನೆ. ಏನು ಸೋತ ನೀನು ನಮಗೆ ಕೊಡುವುದ? ಅಲ್ಲ, ಹಾಗೆ ಆಗ್ಬೋದಲ್ಲ. ಸೋತವರು ಯಾರಾದ್ರೂ ನಮಗೆ ಕೊಡುವುದು. ನೀನು ನಾವು ಹಲ್ಲು ಮುರಿತೇವೆ. ಆಗಲಿಕ್ಕಿಲ್ವಾ? ನಾವು ಗೆದ್ದವರು, ನೀನು ಸೋತವ. ಕೊಡುವುದಾದರೂ ನಾವು ನಿಶ್ಚಯ. ಹಾಗಾಗಿ ಏನು ಬೇಕು, ಎಷ್ಟು ಬೇಕು, ಯಾವಾಗ ಬೇಕು, ಎಲ್ಲಿ ಬೇಕು, ಏನು ಬೇಕು, ಈಗ ನೀವು ಗೆದ್ದವರು,
ಗೆದ್ದವರು. ಆಯ್ತು ಬಿಡೋಣ, ನಾನು ಸೋತವ. ಈಗ ನೀವು ಕೊಡುವ ದಾತರು, ನೀವು ನಿಶ್ಚಯ. ನಾವು ನಿನಗೆ ಕೊಡುವುದಕ್ಕೆ ನಾವು ಸಿದ್ಧರಾಗಿದ್ದೀರಿ. ನಾನು ಸಿದ್ಧ. ಆದ್ರೆ ಹಾಗೆಲ್ಲ ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ. ಮತ್ತೆ? ನಾನು ಎಷ್ಟೋ ಮಂದಿಯನ್ನ ಕಂಡಿದ್ದೇನೆ, ಕೊಡ್ತೆ ಅಂತೇಳಿ ಮತ್ತೆ ಇಲ್ಲಿ ಬಂದು ಹೇಳುತ್ತಾರೆ, ಮತ್ತೆ ಮರೆತು ಬಿಡುತ್ತಾರೆ. ಇಲ್ಲಿ ಬಂದು ಮುಂದೆ ಕೂತ್ಕೊಳ್ತಾರೆ, ಮತ್ತೆ ಇಷ್ಟರವರೆಗೆ ನಿನಗೆ ನಮ್ಮಂತವರು ಸಿಗಲಿಲ್ಲ. ಎಲ್ಲರಂತ ಕೆಲವರನ್ನ ಹಾಗಾಗಿ ಕೇವಲ ಬಾಯಿ ಮಾತು ಸಾಕ, ಕೈಯಲ್ಲಿ ಭಾಷೆ ತೊಟ್ಟು ಕೊಡ್ಬೇಕು. ಅದನ್ನು ಆಗಲೇ ಹೇಳ್ತಿದ್ರೆ ಏನಾಗ್ತಿತ್ತು? ನಿನಗೆ ಬಾಯಿಂದ ಕೊಟ್ಟರೆ ಆಗುದಿಲ್ಲ, ಕೈಯಲ್ಲಿ ಕೊಡಬೇಕು. ಅಷ್ಟೇ ಅಲ್ವಾ? ನೀನು ಬೇಡಿದ್ದನ್ನು ನಾವು ಬಂದ್ರ ಅಲ್ಲ, ಕೈ ತಟ್ಟಿ ಹೇಳಿದಲ್ಲ ಕರದಟ್ಟಿ ಅಂತ. ಕರತಟ್ಟೆ ಅಂದ್ರೆ ನಿಮ್ಮ ಕರತಟ್ಟೆ ಎಲ್ಲ ಹೇಳಿದ್ರೆ ನನ್ನ ಕರವನ್ನ ತಟ್ಟಿ ಭಾಷೆಯನ್ನು ಕೊಡಬೇಕು. ಅಯ್ಯೋ ಪುಣ್ಯಾತ್ಮ, ಅದನ್ನು ಮೊದಲೇ ಹೇಳ್ತೀರಿ. ಕೇಳಿದ್ದನ್ನು ನಾವು ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ವೈದ್ಯರೇ ನಿಮಗೆ ಆವಾದ ಸಿಕ್ಕಿದಿರಿ ಕೈಯೊಳಗೆ, ನೀವು ಕೈಯೊಳಗೆ ಬಲು ಸೊಕ್ಕಿದ ವೈದ್ಯರೇ ನಿಮಗೆ ತಕ್ಕುದಾದ ಮದ್ದಿಕ್ಕಿದೆ ಇದರು, ತಕ್ಕುದಾದ ಮದ್ದಿಕ್ಕಿದೆ ಇದರು, ತಕ್ಕದು ನಿಮ್ಮಯ ವಿಕ್ರಮ ಮುಂದಕ್ಕೆ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ದೈತ್ಯರೇ ನಿಮಗೆ ಸಿಕ್ಕಿದಿರಿ ಕೈಯೊಳಗೆ. ಎಂತದ್ದು ಸಿಕ್ಕುವುದು? ಎಂತದು? ನಿನ್ನ ಕೈ ಇರುವುದು ಇಷ್ಟು ಸಿಕ್ಕದು, ನಾವು ಎಷ್ಟು ದೊಡ್ಡದಿದ್ದೇವೆ, ನಿನ್ನ ಕೈಯೊಳಗೆ ಹೇಗೆ ಸಿಕ್ಕುದು? ಇಷ್ಟು ದೊಡ್ಡ ಜೀವ ಎಲ್ಲಿ ಹಿಡಿಯುತ್ತದ? ನಿಮ್ಮ ಕಥೆ ಮುಗಿಯಿತು, ನನ್ನ ಕೈಯೊಳಗೆ ಸಿಕ್ಕಿದಿರಿ. ಇನ್ನು ನಾನು ಬಿಡುವ ಹಾಗಿಲ್ಲ. ಯಾಕೆ ಗೊತ್ತುಂಟ? ಭಾಷೆಯನ್ನು ಕೊಡ್ಬೇಕಂತೇಳಿ ಒಮ್ಮೆಲೆ ಭಾಷೆಯನ್ನು ಕೊಟ್ಟಿದ್ರಲ್ಲ, ಹಿಂದೆ ಮುಂದೆ ಆಲೋಚನೆಯೇ ಮಾಡ್ಲಿಲ್ಲ. ನಿಮಗೆ ಮಂಡೆ ಉಂಟು, ಮತ್ತೆ ನಮ್ಮದು ಎಷ್ಟು ದೊಡ್ಡ ತಲೆ, ಅದರೊಳಗೆ ಏನಿಲ್ಲ. ಭಾಷೆ ಕೊಟ್ಟಿದ್ದೀರಿ ಮಕ್ಕಳೇ. ಏನು ಹೇಳಿದ್ದು ನೀವು? ಕೊಡುವ ದಾತರು ನೀವು ನಿಶ್ಚಯ. ನಾನು ಹೇಳ್ತೇನೆ, ಪಡೆಯುವ ಭಾಗ್ಯಕ್ಕೆ ಬೇರೆ ಕಾಣೆನು, ನಿಮ್ಮ ಪ್ರಾಣವನ್ನು ಏನು ಮಾಡುವುದು ಎಮ್ಮ ಪ್ರಾಣವ ಕೇಳಿದಾನ ಜಾಣತನದಲ್ಲಿ ವಂಚಿಸಿದ ಸಾಲು ರಾಗದೊಳಿವೆ ಮನದಿರಾವೆನುತ್ತಲೇ ತಾನಿಲ್ದ ಮಾತ ಏನ ಮಾಡಲಿ ನಾನು ಅಕಟ ಧರ್ಮಕ್ಕೆ ಹೋಯ್ತು ಈಗ. ಅಣ್ಣ, ನೀನು ಯಾಕೆ ಆಡುವುದು? ನೀನು ನನ್ನ ಅಣ್ಣ ಅಲ್ವಾ? ನೀನು ಸಾಹಿತ್ಯ ಅಲ್ವಾ? ಅಣ್ಣದ ಯಾರು ಕರೆಯಲೇನು ಅಣ್ಣ? ನೀನು ಮಾತು ಕೊಟ್ಟದ್ದಲ್ಲ ಪ್ರಾಣ ಕೊಡ್ತೇನೆ ಅಂತ. ಏನು ಇಷ್ಟು ಹೊತ್ತು ನನ್ನೊಟ್ಟಿಗೆ ತಿರುಗಾಡಿ ನಾನು ತಿನ್ನದನ್ನು ಎಲ್ಲ ನನಗೂ ಬೇಕು ಅಂತ ತಿನ್ನುವುದಕ್ಕೆ ಮನಸ್ಸು ಮಾಡಿ ಈಗ ಕೈ ಕೊಡ್ತೀಯಲ್ಲ ಸಾಯುವುದಕ್ಕೆ. ನೀನೆಷ್ಟಾದ್ರೂ ನನ್ನ ಪ್ರೀತಿಯ ಅಣ್ಣ ಅಲ್ವಾ? ಯಾವಾಗಲೂ ಹಿರಿಯವರು ಮೊದಲು ಹೋಗಬೇಕು, ಹಿರಿಯವರು ಅವರನ್ನು ಅನುಸರಿಸಿಕೊಂಡು ಹೋಗುದು. ಅದಕ್ಕೆ ನೀನು ಮೊದಲು ಪ್ರಾಣ ಕೊಡು. ನಾನು ನಿನ್ನನ್ನು ಮರೆಯಲಾರೆ.
ಸಿದ್ಧನ ನೀನು? ನಾನು ಎಲ್ಲಿಯಾದರೂ ಸಿದ್ಧನೇ. ಹೌದು. ನನಗೆ ಬೇಕಾಗಿ ನೀನೇನು ಮಾಡುವುದಕ್ಕೂ ಸಿದ್ಧನಿರುವ ಜನ ನಾನು ಬಲ್ಲೆ. ಅದನ್ನು ಬಲ್ಲೆ, ನಾನು ಬಲ್ಲೆ. ತಮ್ಮ ಅಣ್ಣ, ನೆನಪಿರಲಿ, ಯಾವಾಗಲೂ ನಾನು ಈ ನೆನಪಿಡುತ್ತೇನೆ. ಸಲ ಒಂದು ಉಪಕಾರ ಮಾಡು, ಮತ್ತೆಂದಿಗೂ ನಾನಿನ್ನ ಬಿಡಲಾರೆ. ನೀನು ನನ್ನ ಅಣ್ಣ ಮಾತ್ರ ಅಲ್ಲ, ನನ್ನ ಆಪ್ತ ಮಿತ್ರ. ನೀನೆನಗಾದರೆ ನಾನಿನಗೆ. ನಾನು ಎಂದಿಗೂ ಬಿಡುವವನಲ್ಲ. ತಮ್ಮ ಏನು ಸುಮ್ಮನೆ ಒಟ್ಟು ಎಂತದ್ದು ಮಾಡಬೇಡ. ಮತ್ತೆ ಈಗ ಅವನದ್ದು ತಲೆ ಇರುವುದು ಇಷ್ಟು ಸಣ್ಣದ್ದು, ಸಣ್ಣ ತಲೆಗೆ ಅಷ್ಟು ಉಪಾಯ ಆಗುತ್ತೆ. ಎಷ್ಟು ದೊಡ್ಡ ಉಪಾಯ ಮಾಡಿದ. ಹೌದು. ನಮ್ಮದು ಎಷ್ಟು ದೊಡ್ಡ ತಲೆ ಉಂಟು. ದೊಡ್ಡ ಮನಸ್ಸು ತಲೆ ಮಾಡಿದ್ರೆ ಎಷ್ಟು ದೊಡ್ಡ ಉಪಾಯ ಸಿಗ್ಲಿಕ್ಕಿಲ್ಲ. ಏನಾದ್ರೂ ಹೇಳು, ಮಾಡು. ಹೇಳು. ನೋಡು, ಎದ್ದು ನಿಂತರೆ ಬರ್ತದೆ ಏನಾದ್ರೂ ಉಪಾಯ. ಹುಡುಕ ಏನು ಏನಾದ್ರೂ ಸಿಗುತ್ತದ ನೋಡು. ಏನಾದ್ರೂ ಗೊತ್ತಾಗ್ತದೆ. ನಮ್ಮ ಪ್ರಾಣ ಉಳಿಬೇಕೀಗ. ಏನು ಮಾಡುದು? ಗೊತ್ತಾಯ್ತು ನನಗೆ. ನೀವು ಕೇಳಿದ ಹಾಗೆ ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಹೌದೇ? ಆದರೆ ಹಾ. ಇದೋ ನಮ್ಮದ್ದು ಒಂದು ಬೇಡಿಕೆ ಉಂಟು. ಏನದು? ಇದೋ ಕಾಣಿಸುತ್ತಿರುವಂತಹ ಜಲದಿ, ಈ ಜಲದಿಗೆ ಇಲ್ಲಿಯ ಒಂದೇ ಒಂದು ತೊಟ್ಟು ನೀರು ಹಾ. ನಮ್ಮ ಮೈಗೆ ಸೋಕದ ಹಾಗೆ ಪಡೆದುಕೋ ಪ್ರಾಣವನ್ನು. ಮಧುಕೈಟ ಬರೇ, ಆಗುವುದಿಲ್ಲ. ಈಗ ನಾವು ಬದುಕಿದೆವು. ನಮ್ಮ ನೀವು ಮೈಗೆ ಅಜ್ಞಾನದ ಅಂಧಕಾರದಲ್ಲಿ ತೊಲಗಾಡುತ್ತಿದ್ದೀರಿ ಎಂಬುದಕ್ಕೆ ನೀವೇ ಕಣ್ಣಾರೆ ನನ್ನ ಕಾಣುತ್ತಾ ಇದ್ದೇನೆ. ಈಗ ನಾನು ಯಾರು ಏನು ಎಂಬುದನ್ನು ಅರಿಯದೆ ನೀವು ಈ ರೀತಿ ಮಾತನಾಡುತ್ತಿದ್ದೀರಿ. ಅದಕ್ಕಾಗಿ ನಾನು ಯಾರು ಎಂಬುದನ್ನು ಕ್ಷೀರಾಣ ವಶಯನ ನಾರಾಯಣ ನೀರಜದಳ ನಯನಾದ ನಾರಾಯಣ ಹೇ ನೀರಜದಳ ನಯನಾದ ಘೋರ ದುರಿತ ಸಂಹರಣ ದೀನೋಧಾರಿ ರಮ ರಮಣ ನಾರಾಯಣ ಕ್ಷೀರಾಣ ವಶಯನ ನಾರಾಯಣ ಮಾಧವ ಹರಿ ಘೋರ ದುರಿತ ಸಂಹಾರ ಕಾರಣ ಓ ಕಮಲದಳನೇನ ಕಾಮಿತಾರ್ಥ ಪ್ರದಾಯಕ ಕಿಶಲಯೋಪಮಚನ ಕೀರ್ತಿ ಕಲಾಪ ಕುಜಹರ ಕೂರ್ಮ ಸಮಸಪ್ತಪೋಲ ಕೇಯೂರಧರ ಕೈರವ ಶಾಮ ಗೋಕರ್ಣದ ಗ್ರಹೇ ರಮಣ ಕಂಬು ಛತ್ರ ಗದಾಬ್ಜ ವಿಮಲಕರ ಕಸ್ತೂರಿಕಾ ತಿಲಕ ತ್ರಾಹಿ ಮಾಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲ ನಯನಂ ಯೋಗಿರುದ್ಧಾನ್ಯ ಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಶಾ ಶಂಖ ಚಕ್ರ ಕಿರೀಟ ಸಾ ಕುಂಡಲಂ ತಪೀತ ವಸ್ತ್ರಂ ಸರಸೀರ ಹೇಕ್ಷಣಂ ಸಹಾರ ವಕ್ತಸ್ಥಲ ಕೌಸ್ತುಭ ಶ್ರಿಯಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ನೀನು ಯಾರೆನ್ನುವುದನ್ನು ತಿಳಿಯದೆ ನಿನ್ನ ಮೇಲೆ ಕೈ ಮಾಡುವುದಕ್ಕೆ ಮನಸ್ಸು ಮಾಡಿದೆವು. ಹಸಿವು ಎನ್ನುವುದಾಗಿ ಮುಗಿಯುತ್ತಾ ಬಂದಂತಹ ನಮ್ಮ ಹಸಿವೇನು? ಅದು ಬರೇ ಹೊಟ್ಟೆ ಹಸಿವಲ್ಲೋ, ಜ್ಞಾನದ ಹಸಿವು ಎನ್ನುವುದನ್ನು ಮನಗಂಡು ನಮಗೆ ಸುಜ್ಞಾನವನ್ನು ಕರುಣಿಸಿದೆ. ನೀನಿತ್ತಂತಹ ಸುಜ್ಞಾನದಿಂದಾಗಿ ನೀನು ಯಾರು ನಾವು ಯಾರು ಎನ್ನುವುದನ್ನು ನಾವು ಅರಿತುಕೊಂಡಿದ್ದೇವೆ. ಹಾಗಾಗಿಯೇ ತಂದೆ ನಮ್ಮ ಅಪರಾಧವನ್ನು ಮನ್ನಿಸು. ನಮ್ಮ ಮೆಚ್ಚಿದೆ ನಿಮ್ಮಯ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿರುವುದೇನು ಉಚ್ಚರಿಸಲು ಮನದಿಚ್ಛೆಯೇನೆಂಬುದ ನಿಶ್ಚಯವಾಗಿ ಕೊಡುವೆನು. ಮಧುಕೈಟಮರೇ ಮೆಚ್ಚಿದೆ ನಾನು ಮಧುಕೈಟ ಬರೇ, ಅಂಧಕಾರದಲ್ಲಿ ತೊಲಗುತ್ತಿದ್ದ ನಿಮಗೆ ಸುಜ್ಞಾನವನ್ನು ಕರುಣಿಸಿದಾಗ ನಾನು ಯಾರೆಂಬುದನ್ನು ನೀವು ಅರ್ಥವಿಸಿಕೊಂಡು ನಾವು ಹೇಗೆ ಹುಟ್ಟಿಕೊಂಡಿದ್ದೇವೆ ನನ್ನ ಕರ್ಣದ
ಕಿಲುವಿಷದಿಂದ ನೀವೀರರು ಜನಿಸಿದರೂ ನನ್ನ ಪಿತೃತ್ವದ ವಾತ್ಸಲ್ಯವನ್ನು ನೀವು ಪಡೆದವರಲ್ಲ, ನನ್ನ ತೊಡೆಯೇರಿ ನೀವು ಆಡಿದವರಲ್ಲ. ಆದರೆ ಇಂದು ಹಾಗಲ್ಲ. ಅಂತಹ ಅವಕಾಶವನ್ನು ನಾನು ಮಾಡಿಕೊಡುತ್ತೇನೆ. ಅದಕ್ಕಿಂತ ಮೊದಲು ನಿಮ್ಮ ಈ ಕೊನೆಯ ಗಳಿಗೆಯಲ್ಲಿ ನಿಮಗೇನಾದರೂ ಆಶಯ ಇದ್ದರೆ ಅದನ್ನು ಹೇಳಿಕೊಳ್ಳಿ. ಓ ತಂದೆಯೇ, ನಿನ್ನ ವಿಶ್ವವಿರಾಟ್ ಸ್ವರೂಪವನ್ನು ಕಂಡು ಧನ್ಯರಾದವರು ನಾವು. ಇನ್ನು ಮುಂದೆ ಬದುಕಬೇಕೆಂಬ ವಾಂಛೆ ನಮಗಿಲ್ಲ, ಬದುಕಬೇಕು ಎನ್ನುವಂತಹ ಬಯಲಾಸೆಗಳು ನಮಗಿಲ್ಲ ತಂದೆ. ಹಾಗಾಗಿಯೇ ನಾವು ಅಳಿಯುವುದಕ್ಕೆ ಸಿದ್ಧರಾಗಿದ್ದೇವೆ. ಅಳಿದರೂ ನಿನ್ನ ಮಕ್ಕಳಾದಂತಹ ನಮ್ಮ ಹೆಸರು ಉಳಿಯುವ ಹಾಗೆ ಶಾಶ್ವತವಾಗಿ ನಮ್ಮ ಹೆಸರಿರಬೇಕು. ಇದೋ ನನ್ನ ದೇಹವನ್ನ ಬೆಳೆಸಿ ಆ ನನ್ನ ತೊಡೆಯನ್ನು ನೀವು ಏರಿಕೊಳ್ಳಿ. ಆ ಮೂಲಕ ನನ್ನ ಚಕ್ರದಿಂದ ನಿಮ್ಮ ಶಿರವನ್ನು ತರೆಯುತ್ತೇನೆ. ಆ ಮುಖೇನ ಮಧುಸೂದನ ಕೈಟಬಾರಿ ಎಂಬ ಹೆಸರನ್ನು ನಾನು ಪಡೆಯುತ್ತೇನೆ. ನಮ್ಮ ಹೆಸರನ್ನು ಸೇರಿಸಿಕೊಂಡು ಮುಂದಕ್ಕೆ ಬೆಳಗುತ್ತೆ. ಅಷ್ಟು ಮಾತ್ರವಲ್ಲ, ಅದು ನಿಮ್ಮ ಮೇಧಸ್ಸನ್ನು ಈ ಜಲವಿಗೆ ಚೆಲ್ಲಿ ಇಲ್ಲಿ ಮೇದಿನಿಯ ಸೃಷ್ಟಿ ಮಾಡಿ ಆ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯಕ್ಕೆ ಅನುಕೂಲವಂತೆ ಮಾಡುವುದರ ಮೂಲಕ ಅದು ಮುಂದಿನ ಜನರು ಸೂರ್ಯ ಚಂದ್ರರು ಇರುವವರೆಗೆ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತದೆ. ಜನನೀಯಾಜ್ಞೆಯಲ್ಲಿ ಮಾಲಿನಿ ಜನನೀಯಾಜ್ಞೆಯಲ್ಲಿ ಜನನಿಜಾಜ್ಞೆಯಲ್ಲಿ ಮಾಲಿನಿಯೋ ಮಾಲಿನಿಯೋ ವರತನುಜ ಪೇಕಿಯಲ್ಲಿ ಕಾಮಿನಿಯು ಮಾಲಿನಿಯು ಕಾಮಿನಿಯೋ ವರತನುಜ ಪೇಕಿಯಲಿ ಕಾಮಿನಿಯು ಮಾಲಿನಿಯೋ ಜನನಿಯಾಜ್ಞೆಯಲ್ಲಿ ಮಾಲಿನಿಯು ವರತನುಜ ಪೇಕಿಯಲಿ ಕಾಮಿನಿಯು ಕನಕ ಗರ್ಭನ ತಪವನ್ನು ಕೈವೆ ಎನ್ನುತ್ತಲೀ ಕನಕ ಗರ್ಭನ ತಪವನ್ನು ಕೈವೆ ಎನ್ನುತ್ತಲೀ ವನಕ್ಕಾಗಿ ನಡೆದು ಮನದಿ ಯೋಚಿಸಿದಳು ಮಾಲಿನಿಯೋ ಕನಕ ಗರ್ಭನ ತಪ್ಪವನ್ನು ಗೈವೇನೇನು ತಿಳಿ ವನಕ್ಕಾಗಿ ನಡೆದು ಮನದಿ ಯೋಚಿಸಿದಳು ಯೋಚಿಸಿದಳು
ಜನನಿಯಾಜಿಯಲಿ ಮಾಲಿನಿಯೋ ಮಾಲಿನಿ ಜಯ ನಮೋ ಸರ್ವೇಶ್ವರ. ರಕ್ಷಿಸು ತಂದೆ ರಕ್ಷಿಸು. ಕಶ್ಯಪ ಋಷಿ ಹಾಗೂ ದಿತಿದೇವಿಯ ಮಗಳಾಗಿ ಮಾಲಿನಿ ಎಂಬುವಳು ನಾನು. ತಾಯಿಯ ಮಾತಿನಂತೆ ಕಾಡನ್ನು ಸೇರಿದ್ದೇನೆ. ಈ ವಿಚಾರ ಏಕೆ ಎಂಬುದನ್ನು ಕೇಳಿದವಾಗ ತಾಯಿ ಹೇಳಿದಂತ ಮಾತು ಏನು? ಸುರಲೋಕವನ್ನು ಮತ್ತೆ ನಾವು ಮರಳಿ ಪಡೆಯಬೇಕು. ಇದು ಹೇಗೆ ಎಂದು ಹೇಳಿದಾಗ, ಮಗಳೇ ಮಾಲಿನಿ, ಕಾಡನ್ನು ಸೇರು, ವಿಧಿಯನ್ನು ಕುರಿತು ತಪಸ್ಸನ್ನು ಆಚರಿಸು ಎಂಬುದಾಗಿ ಅಮ್ಮನ ಮಾತಿನಂತೆ ಇದೋ ಬಂದು ಕಾಡನ್ನು ಸೇರಿದ್ದೇನೆ. ಆದರೆ ಈ ನನ್ನ ರೂಪವನ್ನು ಹಿಡಿದುಕೊಂಡು ನಾನು ತಪಸ್ಸನ್ನು ಆಚರಿಸಬಹುದೇ? ಕಾಡಬಾರದೆ ಈ ನನ್ನ ಚೆಲುವಿಗೆ ನಾನು ಯೌವನದಿಂದ ಮಾಲಿನಿ ಯೌವನದಿಂದ ನಾದ ಸಾಲೆ ಕಂಗುಳಿ ಬೇಕು ಅದರಿಂದ ಯೌವನದಿಂದ ಅದರಿಂದ ಇಳೆಯ ಕಾಮುಕರನ್ನ ಕಂಡರೆ ಇಳೆಯ ಕಾಮುಕರನ್ನ ಕಂಡರೆ ಮೋಗಿದ ಧೂಳಿಯರು ತಪಗಿಲು ವಿಘ್ನಾತರುವರು ಕಂಡರೆ ಕಂಡರಿ ಮೋಗಿದ ದುಳಿಯರು ತಪಗೆ ವಿಘ್ನತರುವರು ಚೆಲುವಿಕೆ ಯೌವನದಿಂದ ನಾಸಲೆ ಕಂಗೊಳಿಪೆ ಅದರಿಂದ ತಾಯಿಯ ಮಾತಿನಂತೆ
ಸರಿಯಲ್ಲ. ಈ ವಿಚಾರ ಇಳೆಯ ಕಾಮಕರಿಗೆ ಸಿಕ್ಕಿತು ಅಂತಾದ್ರೆ ನನ್ನನ್ನು ಬಿಟ್ಟಾರೆ, ಅದರಲ್ಲೂ ನಮ್ಮ ಹಗೆಗರಾದಂತ ಸುಮನಸರು ನಮ್ಮನ್ನು ಬಿಟ್ಟಾರೆ. ಇಲ್ಲ, ಅದಕ್ಕಾಗಿ ಈ ನನ್ನ ರೂಪವನ್ನು ಬದಲಾಯಿಸಬೇಕಾಗಿದೆ. ಹೇಗೆ? ಅದು ಕಾಣುತ್ತಾ ಇದೆಯಲ್ಲ, ಮಹಿಷಿಗಳ ಗುಂಪು. ಆ ಮಹಿಷಿಯ ವೇಷವನ್ನೇ ಧರಿಸಿ ನಾನು ತಪಸ್ಸನ್ನು ಆಚರಿಸುತ್ತೇನೆ. ಉಗ್ರವಾದಂತಹ ಇಂದ್ರಿಯ ನಿಗ್ರಹವನ್ನು ಮಾಡಿ ಅದೆಷ್ಟೋ ಕಾಲಗಳಿಂದ ಇಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದ ಸುಭಾಷಕ ಮುನಿ ಇದ್ದಕ್ಕಿದ್ದಂತೆ ತಪೋಭಂಗ. ಇದಕ್ಕೆ ಕಾರಣವೇನೆಂದು ನೋಡಿದಾಗ ಪ್ರಕೃತಿ ವಿಕೋಪ ಇದಕ್ಕೆ ಕಾರಣ. ಹಾಗಿದ್ರೆ ಈ ಪ್ರಕೃತಿ ವಿಕೋಪ ಯಾಕಾಯಿತು ಎಂಬುದನ್ನು ಜ್ಞಾನ ದೃಷ್ಟಿಯಲ್ಲಿ ಮಹಿಷಿ ರೂಪದಿ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಇವಳು ಯಾರು ಎಂಬುದನ್ನು, ಇವಳ ತಪಸ್ಸಿನ ಉದ್ದೇಶವೇನೆಂಬುದನ್ನು ಎಲ್ಲವನ್ನು ನಾನು ತಿಳಿದಿದ್ದೇನೆ. ಲೋಕವಿಖ್ಯಾತವಾದಂತಹ ಪ್ರಬಲವಾದಂತಹ ಗೀರ್ವಾಣವನ್ನು ಗೆಲ್ಲುವಂತಹ ಮಗನನ್ನು ಪಡೆಯಬೇಕೆಂದಿದ್ದಾಳೆ ಇವಳು. ಇವಳ ನಿರ್ಧಾರ ಹಾಳಾಗಬೇಕು, ಅದು ಈಡೇರಬಾರದು. ಅದಕ್ಕಾಗಿ ಮಹಿಷಿ ರೂಪವನ್ನು ಧರಿಸಿರುವಂತಹ ಇವಳ ಹೊಟ್ಟೆಯಲ್ಲಿ ನಾನು ಕೊಟ್ಟಂತಹ ಈ ಶಾಪವನ್ನು ಪರಿಹರಿಸುವುದಕ್ಕೆ ಹರಿಹರ ಬ್ರಹ್ಮಾಂಡರು ಸಾಧ್ಯವಾಗದಿರದು. ಯಾವತ್ತು ತಪಸ್ಸು ಕೆಟ್ಟು ಹೋಯಿತು ಆ ಸ್ಥಳ ತಪಯೋಗ್ಯವಾದುದಲ್ಲ, ಬೇರೆ ಸ್ಥಳ ಹುಡುಕುತ್ತೇನೆ. ಏನಿದು ಏನಿದು ಗಣಧರ ತಪವು ಮಾನಿನಿ ಮಣಿಯೇನಿ ಬಳಲಿದೆ ಸಾರುರಗದಿ ಕೇಳು ಮನದಿರವನ್ನು ನಾನೀವೇ ದೈತಂದ ಕಮರಜನು ಏನಿದು ಮಾಲಿನಿ ಬಲಿ ನಿನ್ನ ಘನತರವಾದ ತಪಸ್ಸಿಗೆ ಮೈದುವರಿ ಸತ್ಯಲೋಕದಿಂದ ಇಳಿದು ಬಂದಿದ್ದೇನೆ. ನಾನೇ ಸೃಷ್ಟಿಕೃತ ಬ್ರಹ್ಮದೇವ. ನಿನ್ನ ಮನದಾಸೆಯನ್ನು ಹೇಳಿಕೊಂಡರೆ ಕರುಣಿಸುವುದಕ್ಕೆ ಸಿದ್ಧನಿದ್ದೇನೆ. ತಪಸ್ಸನ್ನು ಬಿಡು. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯಾದ ಹರುಷದಿಂದಲೇ ಮನದಿರವಾದ ಹುರದೀರನಾಗಿಗ ತರಳ ಬಯಸಿದ ವಿರಚಿಸಿರು ಘೋರ ತಪವಾದ ಕರುಣ ಸಾಗರ ದೇವ. ಕರುಣಾಸಾಗರ ಮಗಳೇ ಮಾಲಿನಿ, ನನ್ನ ತಪಸ್ಸಿಗೆ ಮೆಚ್ಚಿದೆಯಾ ತಂದೆ? ಹೌದು ಮಗಳೇ. ದುರಧೀರನಾದಂತಹ ಮಗನನ್ನು ಪಡೆಯಬೇಕೆಂದ ಉದ್ದೇಶದಿಂದ ಹೌದಾ? ನಿನ್ನನ್ನು ಕುರಿತು ತಪಸ್ಸನ್ನು ಆಚರಿಸಿದ್ದೇನೆ. ಹೌದಾ? ನೀನೇ ಕರುಣಿಸಬೇಕು, ನೀನೇ ಕರುಣಿಸಬೇಕು.
ಗಂಧದ ತುಂಡನ್ನು ತೇದಾಗ ಹೇಗೆ ಪರಿಮಳ ಪ್ರಕಟವಾಗುತ್ತದೋ ಅದೇ ರೀತಿಯಲ್ಲಿ ನಿನ್ನ ಭಕ್ತಿಗೆ ಮೆಚ್ಚಿ ಕಾಣಿಸಿಕೊಂಡಿದ್ದೇನೆ. ಹೌದು ತಂದೆ. ನಿನ್ನನ್ನು ಅನುಗ್ರಹಿಸುತ್ತೇನೆ. ಮಾತೆಯ ಆಜ್ಞೆ ಶಿರೋಧಾರಿ ಎಂಬಂತ ಭಾವನಿರಿಸಿಕೊಂಡು ನೀನು ಸೇವಾದ ಕುಲವನ್ನು ಉದ್ಧರಿಸಬೇಕೆಂಬ ಆಶಾಪೂರ್ತಿಯಿಂದ ಅಂತರಂಗ ಹಾಗೂ ಬಹಿರಂಗವನ್ನು ಶುದ್ಧೀಕರಿಸಿಕೊಂಡು ದೈವಾನುಗ್ರಹ ಪಡೆಯಬೇಕೆಂದು ಸಾಧು ಪ್ರಾಣಿಗಳ ನಡುವೆ ತಪಸ್ಸನ್ನಾಚರಿಸಿ ಸೃಷ್ಟಿಯ ಅಧಿಕಾರಿಯಾದ ನನ್ನನ್ನು ಧರೆಗಳಿಸಿದ್ದೆ. ಹೌದು ತಂದೆ. ಆದರೆ ಮಗಳೇ, ನಿನ್ನ ಕಠಿಣ ತಪಸ್ಸಿನ ಫಲವಾಗಿ ಮುನಿ ಸುಪಾಕ್ಷರ ತಪಸ್ಸಿಗೆ ಭಂಗವಾಗಿ ಶಾಪವನ್ನಿತ್ತರು ಮಗಳೇ. ಏನೆಂದು? ಹೀಗೆ ಮಹಿಷಿ ರೂಪ ಹೊಂದಿದ ನೀನು ನಿನ್ನ ಉದರದಿ ಜನಿಸುವ ಮಗ ಮಹಿಷನೇ ಆಗಲಿ ಎಂದು ಶಪಥವನ್ನು ಕೊಟ್ಟರು ಮಗಳೇ. ಮಹಿಷನೇ ಆಗಲಿ ಎಂದು ತಪಸ್ಸಿಟ್ಟಿದ್ದಾರೆ. ಹೌದು ಮಗಳೇ. ಆ ಮಹಿಷನನ್ನು ಹಿಡಿದು ನಾನು ಏನನ್ನೂ ಸಾಧಿಸಲಿ. ಮರುಗಿದಿರು ಮಾಲಿನಿಯೇ, ಮರುಗಿದಿರು ಮಾಲಿನಿಯೇ, ಮುರಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮಗಿಚನು ಜನಿಸಿದರು ನಿನ್ನುದರದಲ್ಲಿ ಮುದೆ. ಧುರಪರಾಕ್ರಮೆಯಿರಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯುದಲೇ. ಮರೆಯ ಮಾತಲ್ಲಿನುತ ಸಂತವಿಸಿದನು ಮಾಲಿನಿಯಾದ. ಮರುಗಿದಿರು ಮಾಲಿನಿ ಮಗಳೇ ಮಾಲಿನಿ, ಬ್ರಹ್ಮದೇವ ನಿನ್ನ ಉದರದಲ್ಲಿ ಮಹಿಷ ಹುಟ್ಟುತ್ತಾನೆಂದು ಮರುಗುವೆಯ? ದುಃಖಿಸಬೇಡವಮ್ಮ. ಪ್ರಾಯ ಪ್ರಬುದ್ಧಳಾದ ನೀನು ಯೋಗ್ಯ ಪತಿ ಬೇಕೆಂದು ಬಯಸಲಿಲ್ಲ. ಸರಿ. ಯೋಗ್ಯ ಮಗನನ್ನು ಪಡೆಯಬೇಕೆಂದು ತಪಸ್ಸನ್ನಾಚರಿಸಿದವಳು. ಹೌದು ತಂದೆ. ಮುನಿವರರು ನುಡಿದ ಸಜ್ಜನವು ಸತ್ಯಲರಿಯದು. ಅದನ್ನು ಮೂರು ಮೂರ್ತಿಗಳಾದ ನಮ್ಮಿಂದಲೂ ಪರಿಹರಿಸುವುದು ಅಸಾಧ್ಯ. ಇದಕ್ಕೆ ಬ್ರಹ್ಮನು ಹೊಣೆಗಾರನಾಗುತ್ತಾನೆ. ಆ ಕೋಡನನ್ನು ಹಿಡಿದು ನಾನು ಏನನ್ನೂ ಸಾಧಿಸಲಿ ತಂದೆ. ಸರಿ ಸರಿ, ನಿನ್ನ ಮಹತ್ತರವಾದ ಉದ್ದೇಶ ನೆರವೇರುತ್ತದೆ. ಹಗಲಿನಲ್ಲಿ ಸೂರ್ಯ ಪ್ರಪಂಚವನ್ನು ಬೆಳಗಿಸುತ್ತಾನೆ, ರಾತ್ರಿಯಲ್ಲಿ ಚಂದ್ರಮ ಬೆಳಗಿಸುತ್ತಾನೆ. ಸರಿ. ಧರ್ಮವೆನ್ನುವುದು ಮೂರು ಲೋಕವನ್ನು ಬೆಳಗಿಸುತ್ತದೆ. ಹಾಗೆಯೇ ಕುಲವನ್ನೆಲ್ಲ ಉದ್ಧರಿಸುತ್ತಾನಂತೆ. ಹೆಣ್ಣಾದವಳ ಹೆಣ್ಣುತನ ಪೂರ್ಣವಾಗುವುದೇ ತಾಯಿತನದಲ್ಲಿ. ಅದೇ ರೀತಿಯಲ್ಲಿ ನಿನ್ನ ಮನದ ಇಚ್ಛೆಯ ಹಾಗೆ ಮೂರು ಲೋಕವನ್ನು ಮಾತ್ರವಲ್ಲ, ಗೀರ್ವಾಣರನ್ನು ಗೆಲ್ಲುವ ದುರಪರಾಕ್ರಮಿ ಎನಿಸಿ ತ್ರೈಲೋಕ್ಯವನ್ನು ಗೆದ್ದು ಖ್ಯಾತನಾಗುತ್ತಾನೆ. ಇದು ವಿಧಿಯ ಮಾತು. ಆದ್ದರಿಂದ ಯೋಗ್ಯ ಪತಿಯನ್ನು ಭರಿಸಿ ಯೋಗ್ಯ ಮಗನನ್ನು ಪಡೆ. ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಕನಗಿರ್ಬದ ನೇಮವನ್ನು ಕೊಂಡು ಮಾಲಿನಿ ಕನಕರುಜವನೆ ತಾಡಿ ಕ್ಷಣದೊಳ್ಳು ನಿಜ ರೂಪವನ್ನು ತಳೆಯುತ್ತಲಿ ಮನಗಿರಿ ಜನನಿಯಲೇ ಜನನಿಯಲಿ. ಅಂತಹ ಸ್ಥಳ ಮದುವಣಕ್ಕೆ ಯಾರೆಂದು ಕೇಳಿದ್ದೀರಿ? ದಿನ್ಮಾಲಿ ಎಂದು ಕೇಳಿದ ಹಾಗೆಂದುಕೊಳ್ಳಬಹುದು. ಏನು ಹೊರಟು ಬಂದದ್ದು? ಅನೇಕವಿದೆ, ಅನೇಕವಿದೆ. ಇತ್ತ ಮದುವಣದೊಳಗೆ ಮದುವಣದೊಳಗೆ
ಜೋಳ ಎಂಬುದಾಗಿ ಸ್ಥಾಪಿಸಿ ಮಧುವನದಲ್ಲಿ ದಾನವ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಮಧುವನದ ಸರ್ವಾಧಿಕಾರಿ ವಿದ್ಯುನಿಮಾಲಿ ಎಂಬ ನಿಗತ್ತಿಗೆ ಪಾತ್ರನಾಗಿ ಬರೆಯುತ್ತಾ ಇದ್ದೇನೆ. ದೇಹಕ್ಕೆ ಸಂಬಂಧಪಟ್ಟುದು ಶೌರ್ಯ, ಮನಸ್ಸಿಗೆ ಸಂಬಂಧಪಟ್ಟುದು ಸ್ಥೈರ್ಯ, ಬುದ್ಧಿಗೆ ಸಂಬಂಧಪಟ್ಟುದು ಧೈರ್ಯ. ಶೌರ್ಯ, ಸ್ಥೈರ್ಯ, ಧೈರ್ಯ ಇವುಗಳಿಗೆ ವಿದ್ಯುನ್ಮಾಲಿಗೆ ಸೆದರೆಯಾದವರು ವರ್ತಮಾನ ಕಾಲದಲ್ಲಿ ಯಾರೂ ಇಲ್ಲ. ಕಾಲಕೇರ ಕ್ರೋಧನಾಗಿ ಉನ್ನತ ಶಿಖರವನ್ನು ಏರಿದ್ದೇನೆ. ಬರೀ ಇಷ್ಟಕ್ಕೆ ವಿದ್ಯುನ್ಮಾಲ ಜೀವನ ಸೀಮಿತವಾಗಿರಬಾರದು. ಇನ್ನಷ್ಟು ಹೆಚ್ಚಿನ ಸಾಧನೆಯನ್ನು ಮಾಡಬೇಕು. ಅದಕ್ಕಾಗಿ ದೇವರ ಜೊತೆ ದೈವಬಲವೂ ಬೇಕು. ಘೋರವಾದಂತಹ ಕಾಂತಾರವನ್ನು ಸೇರಿದೆ. ಶಿವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರವನ್ನು ಪಡೆದೆ. ಶಿವ ಪ್ರತ್ಯಕ್ಷನಾದ ಯಕ್ಷನಿಂದಲ್ಲದೆ ತ್ರಯಕ್ಷ ಮುಖ್ಯರಿಂದಲೂ ಮರಣವಿಲ್ಲದಂತ ವರವನ್ನು ಕರುಣಿಸಿದ. ಯಕ್ಷ ನನಗೆ ನಿರ್ಲಕ್ಷ್ಯ. ವರವನ್ನು ಪಡೆದಂತ ನಾನು ಸುಮ್ಮನಿರಲಿಲ್ಲ. ದರದಿ ಬರದರ್ಪವನ್ನು ಮುರಿದೆ, ಅಪ್ಪವನ್ನು ಸಂಗ್ರಹಿಸಿದೆ. ಪಾತಾಳದಲ್ಲ ತನ್ನ ಅಧಿಕಾರದ ಮುದ್ರೆಯನ್ನು ಹೊತ್ತಿದೆ. ಕೊನೆಯದಾಗಿ ನಾಲ್ಕಲೋಕ ಯಾವುದಕ್ಕೂ ಕಾಲ ಕೂಡಿ ಬರಬೇಕು. ಭೂಲೋಕದಿಂದ ಒಂದು ಓಳವಂತಲ್ಲ ಮಾಲಿನಿಯ ಸುಕುಮಾರಿಯಾದಂತ ನಿತ್ಯ ಕುಮಾರಿಯಾದಂತ ಮಾಲಿನಿಗೆ ಮದುವೆ ಎಂಬುದಾಗಿ ವರ ನಾನೇ ಎಂದು ನಿರ್ಣಯಿಸಿದ್ದಾರಂತೆ. ಯಾವುದಕ್ಕೂ ಕಾಲ ಕೂಡಿ ಬರಬೇಕು ಎಂದು ಹೇಳುವುದು ಇದಕ್ಕೆ. ಕೊರತೆ ಇದ್ದುದು ಇದೊಂದೇ. ಹೋಮ ಮಾತ್ರ ಶೂನ್ಯವಾದುವುದು. ತಡ ಮಾಡುವುದು ಸರಿಯಲ್ಲ. ನಮ್ಮವರೆಲ್ಲ ಕೂಡಿಕೊಂಡು ಶೋಣಿತಾಪುರಕ್ಕೆ ತೆರಳಬೇಕು. ತಡ ಮಾಡುವುದಲ್ಲ, ಶೋಣಿತಾಪುರಕ್ಕೆ ತೆರಳುತ್ತೇನೆ. ವರವನ್ನು ಸಂಪಾದಿಸಿಕೊಂಡು ಬಂದಿದ್ದಾಳೆ. ಬಂದ ಮಗಳಿಗೆ ಯೋಗ್ಯ ವರನನ್ನು ಹುಡುಕಿ ಮದುವೆ ಮಾಡಿಕೊಡುವುದು ತಾಯಿಯಾದ ಕರ್ತವ್ಯ. ಹಾಗಂತ ಯೋಚಿಸಿ ವಿದ್ಯುನ್ಮಾಲಿನಿಯೇ ಪಾತಾಳ ಲೋಕದ ಅಧಿಪತಿ ವಿದ್ಯುನ್ಮಾಲಿನಿಯೇ ಯೋಗ್ಯ ವರನೆಂದು ಅರಿತು ಓಲೆಯನ್ನು ಬರೆದು ದೂತನ ಮೂಲಕ ಕಳುಹಿಸಿಕೊಟ್ಟಿದ್ದೇನೆ. ಆದಷ್ಟು ಬರಬೇಕೆಂದು ಕಾಯುತ್ತಿದ್ದೇನೆ. ಪರಿಹಾರವಾಗಿದೆ. ಹತ್ರ ಬರ್ತಾ ಇದೆ. ಎಲ್ಲಿದ್ದಾರೆ ಪುರೋಹಿತರು? ಪುರೋಹಿತರಲ್ಲಿ ಕಾಣ್ತಿಲ್ಲವಲ್ಲ. ಒಂದು ಹೇಳಿದ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ನಿನಗೆ. ಎಷ್ಟು ಸಭೆ ಸೇರಿದ್ರು ಇದೆಲ್ಲ ಮದುವೆಗೆ ಬಂದವರಲ್ಲ. ಪುರೋಹಿತರೆ, ನೀವು ಯಾರಿಗೆ ಬೈಯುವುದು? ಅದು ನಮ್ಮವರಮ್ಮ. ಬೇರೆಯವರಿಗೆ ಬೈದ್ರೆ ಬಿಟ್ಟಾರ? ಓಹೋ, ನಿಮ್ಮನ್ನೇ ಯಾಕೆ ಅಲ್ಲಿ ಕುದುರಿಸಿದ್ರು? ಮೇಲೆ ಬನ್ನಿ ಮಾರ್ರೆ. ನಿಮಗೆ ಮದುವೆಯಲ್ಲಿ ನೀವೆಲ್ಲ ಕುತ್ಕೊಳ್ದು. ಇವರು ಯಾರವರು? ಅದು ಮದುಮಗಲ್ಲ. ಮದುಮಗ ಅಲ್ಲಿಲ್ಲ. ಮತ್ತೆ ಸ್ವಲ್ಪ ತಿರುಗಿ ನೋಡಿ. ಪುರೋಹಿತರೆ, ನಿಮ್ದು ಸುತ್ತು ಜಾಸ್ತಿ ಆಯ್ತು. ಮತ್ತೆ ಸ್ವಲ್ಪ ಕಡಿಮೆ ಸುತ್ತು ಮಾಡಿ ತಿರುಗಿ ನೋಡಿ. ಸ್ವಲ್ಪ ಸುತ್ತ? ಹೌದು, ಸ್ವಲ್ಪ ಸುತ್ತು ಕಡಿಮೆ ಮಾಡಿ. ಮದುಮಗ ಇಲ್ಲಿದ್ದಾರೆ. ಹೌದು. ನಮಸ್ಕಾರ. ನಮಸ್ಕಾರ. ಕಲ್ಯಾಣ ವಸ್ತು. ಅಮ್ಮ, ನಾನು ಕೊಂಡ ನಕಲು ಮಿತ್ತವಲ್ಲೇ. ಯಾಕೆ ಪುರೋಹಿತರೆ? ಮದುಮಗಳನ್ನು ತಯಾರು ಮಾಡಿಬಿಟ್ಟಲ್ಲ. ನಮ್ಮಲ್ಲಿ ಇಲ್ವಾ? ನಿಮ್ಮ ಹೆಂಡತಿ ಬರ್ಲಿಲ್ವಾ? ನನ್ನ ಹೆಂಡತಿ ಬರ್ಲಿಲ್ವಾ? ಮೊದಲೇ ಬಂದಿದ್ದಾಳೆ. ಬೆಳಿಗ್ಗೆ ಹೊರಟಿದ್ದಾಳೆ ಮನೆಯಿಂದ. ಬರ್ಲಿಲ್ವಾ? ಈಗ ವಾಣ ಎಂತ ಮಾಡೋದು? ನಿಖಿಲ್ ಎಡಿಟ್ ಅಂಡ ಪುರೋಹಿತರೆ, ನಿಮ್ಮ ಹೆಂಡತಿ ಸಭೆಯಲ್ಲಿ ಇರ್ತಾರ? ಅವಳಿದ್ದಾಳೆ. ನಿಮ್ಮ ಹೆಂಡತಿ ಸಭೆಯಲ್ಲಿ ಇರ್ತಾರ? ಅವಳ ಸುಧಾರಿಕೆ ಅಲ್ಲಿ ಅಮ್ಮ. ಅವಳ ಸುಧಾರಿಕೆ ಅಲ್ಲಿ. ಅವಳು ಮದುವೆಗೆ ಬಂದ್ರೆ 4 ಜನ ಎಲ್ಲಿದ್ದಾರೆ ಅವರ ಎಡೆಯಲ್ಲಿ ಇತ್ತು ಅವರ ಸುಧಾರಿಕೆ ಮಾಡುದು. ಅದೇ ಇರ್ಲಿ, ನೀವು ಕರೀರಿ. ಹೌದು.
ನನ್ನ ಈಗ ಕರ್ತೇನೆ ನಾನು, ಆಯ್ತಾ? ಓ ಸುಬ್ಬಿ, ಸುಬ್ಬಿ ಎಲ್ಲಿದ್ದೀರಿ ನನ್ನ ಹೆಂಡತಿ? ಸುಬ್ಬಿ ಏನು ಯಾಕೆ ಕರೆದದ್ದು ಅವಸರದಲ್ಲಿ? ನೀನು ಹೀಗೆ ಬರೋದು ನೋಡಿದ್ದು ಯಾರು ಸಹ ಎದುರಿ ಹೋದಲ್ವಾ? ಏನು ಅವಸರದಲ್ಲಿ ಕರ್ತೀರಿ? ಅಲ್ಲ ಅವಸರ ಕರೆದದ ಯಾಕಲ್ಲ, ಮದುವೆಗಳನ್ನು ತಯಾರು ಮಾಡುದು ನಿನ್ನ ಕೆಲಸ. ನೀನು ಎಲ್ಲೆಲ್ಲಿ ಹೋಗುದು ಯಾಕೆ? ನಾನು ಒಳಗೆ ನನ್ನ ಭಾವ ಇದ್ದ ನಾನು ದಿನೇಶ, ಭಾವನೊಟ್ಟಿಗೆ ನೀನು ಇದು ಮಾತಾಡ್ತಿದ್ಯಾ? ಹೋಗ ಹೋಗಿ ಕರ್ಕೊಂಡು ಬಾರ. ಅಮ್ಮ ಇಲ್ಲಿ ಬನ್ನಿ. ಮದುಮಗಳಿಗೆಲ್ಲ ಹೇಳಿದ್ರಲ್ಲ, ಹೇಳಿದ್ರಲ್ಲ, ಗಂಡನ ವಿಷಯ ಹೇಳಿದ್ರಲ್ಲ, ಹುಡುಗನ ತೋರಿಸಿದ್ರಲ್ಲ? ಇಲ್ಲ. ತೋರಿಸಿದ್ರ? ಎಂತ ಕೆಲಸ ಮಾಡ್ತೀರಮ್ಮ? ಮದುಮಗಳಿಗೆ ಗಂಡನ ಹುಡುಗ ತೋರಿಸ್ಬೇಕಾದ ನಮ್ಮ ಕರ್ತವ್ಯ. ಇಲ್ಲಿ ನಮಗೆ ನಾಳೆ ಶಾಪ ನಮಗೆ ಸುತ್ತಾಗ್ತದಲ್ಲಮ್ಮ. ಮಾತಾಪಿತ ಪುರೋಹಿತ ಸಾಹಿತ್ಯ ಅಂತ ಪುರೋಹಿತರೆ, ಅದು ಬಂದ್ರೆ ಅವಳ ಅಪ್ಪ ಅಮ್ಮನಿಗೆ ಬರ್ತದೆ, ನಿಮ್ಗೆ ಯಾಕೆ ಚಿಂತೆ? ನಿಮಗೆ ಶಾಸ್ತ್ರ ಗೊತ್ತಿಲ್ಲಮ್ಮ. ಅದು ಇಲ್ಲಿ ನಾನು ಅವಳ ಹತ್ರ ಕೇಳ್ತೇನೆ. ಬನ್ನಿ ಬನ್ನಿ ಅಮ್ಮ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನಿಮ್ಮ ಅಮ್ಮ ನಿಮಗೊಂದು ಗಂಡು ಹುಡುಕಿದ್ಯಾನೆ. ಆ ಹುಡುಗ ನಿಮಗೆ ಆದಿತ್ತ ಅಂತ ನೋಡಿ ನೋಡಿ. ಅಮ್ಮನಿಗಾದ್ರೆ ನಂಗೂ ಅದೇ. ಅಮ್ಮ ಏನು? ಮಗಳು ಹೇಳಿದ್ರೆ ಕೇಳಿದ್ರ? ಹೌದು. ಕೇಳಿದ್ರ ನೀವು? ಹೌದು. ಅಮ್ಮನಿಗಾದ್ರೆ ಅವಳಿಗೆ ಆಗ್ಬೋದು. ತಪ್ಪೇನದ್ರಲ್ಲಿ? ಹೌದಾ? ಅವಳು ಹೇಳಿದ ವಿಷಯ ಹಾಗಲ್ಲ. ಅಮ್ಮನಿಗೆ ಒಪ್ಪಿಗೆ ಆದರೆ ತನಗೆ ಆದಿತು ಅಂತ. ಹಾಗೆ ನಾಚಿಕೆ ಸ್ವಭಾವ ಮದುಮಗಳಲ್ಲ. ಹಾಗೆ ನಾನು ನೆನ್ಸಿದ್ದು ಮಗಳಿಗೆ ಮದುವೆ ಗಂಡನಿಗೆ ಅಂತ. ಹಾಗೆಲ್ಲ ಅಪವಾದ ತಪ್ಪಿತ್ತು. ಹೌದೌದು, ಆಯ್ತು ಆಯ್ತು. ಸ್ವಲ್ಪ ಈಚೆ ಬರಬೇಕು, ಈಚೆ ಬರಬೇಕು. ನೀವು ಮದುವಾಗಲ್ಲ? ಹೌದು. ಹುಡುಗಿ ನೋಡಿದ್ದೀರಾ? ತೋರಿಸಿದ್ರೆ ನೋಡುದು. ತೋರಿಸಿದ್ರೆ ನೋಡ್ಬೇಕು, ಶುರಿಗೆ ಹುಡುಗಿ ನೋಡ್ಬೇಕು, ಮೆಚ್ಚುಗೆ ಮಾಡ್ಬೇಕು. ಎಲ್ಲರ ಅರ್ಧದಲ್ಲಿ ಬಿಟ್ಟರೆ ಯಾರಿಗೆ ಗತಿ? ನೋಡಿ ಇಲ್ಲಿ ಹಿಂದೆ ನೋಡಿ, ಹಿಂದೆ ನೋಡಿ, ಹುಡುಗಿಯನ್ನು ನೋಡಿ. ಪುರೋಹಿತರೆ, ಓ ಕೆಲಸ ಉಂಟು. ಯಾಕೆ? ಪತ್ರದಲ್ಲಿ ಬರೆದು ಕಳಿಸಿದ್ದೇನು, ಹಾ, ಹುಡುಗಿ ರೂಪವಂತೆ ಗುಣವಂತೆ ಎಂದು. ಇದು ಹುಡುಗಿಯ? ಅದು ಹುಡುಗಿ ಅಲ್ವಾ? ಅದು ಹುಡುಗಿ ಸರಿಯಾಗಿ ನೋಡಿ ಅಂತೆ. ಅಷ್ಟು ಚಂದ ಹುಡುಗಿ ನಿಮಗೆ ನೀವು ಯಾರು ನೋಡಿದ್ಯಾರನ್ನು? ಸರಿಯಾಗಿ ನೋಡಿ. ನೀನು ನಿನ್ನ ಶುಂಠಿಗೆ ನಿನ್ನ ಮೊದಲಿಗೆ ಇದು ಎಣ್ಣೆ ಮದುವೆ ಆಗ ನಿನಗೆ ಅದನ್ನ ಅಂತ ಎಂಡತಿ ಮಾರಾಯ. ಪುರೋಹಿತರೆ, ಮೊದಲು ಹೇಳ್ಬೇಕಲ್ಲ ನೀವು. ಅಲ್ಲ, ಮೊದಲು ಕೇಳ್ಬೇಕಲ್ಲ ನೀವು. ಪುರೋಹಿತರೆ, ಓ, ಅದು ನಮ್ಮ ತಪ್ಪಲ್ಲ, ನಿಮ್ಮ ತಪ್ಪಲ್ಲ, ನಿಮ್ಮ ಹೆಂಡತಿ ತಪ್ಪಲ್ಲ. ನಿಮಗೆ ಇಡಿಸಿದ್ದು ಒಂದು ಹುಡುಗಿ ಹಿಂದೆ ನೋಡಿ. ಪುರೋಹಿತರೆ, ಓ, ಈ ಹುಡುಗಿ ಆಗ್ಬೋದು. ಆಗೋದಲ್ಲ, ಒಳಗೆ ಆಚೆ ತೊಳಿ. ಅಮ್ಮ, ಹುಡುಗನಿಗೆ ಆದಿತ್ಯ ಅಂತ ಹೇಳಿದ್ದಾರೆ, ಆಯ್ತಲ್ಲ? ನೀನು ಮುಂದುವರ್ಸಲ್ಲ? ಮುಂದುವರಿಸಿ. ಮಾಲೆಯಲ್ಲಿ ಮಾಲೆಯಲ್ಲಿ ಅಂತರ್ಮಠವನ್ನು ತನ್ನಿ ಬನ್ನಿ. ಹುಡುಗ ಹೊರಗೆ, ಹುಡುಗ ಹೊರಗೆ. ಓ ಓ ಓ, ಎಲ್ಲಿಗೆ? ಹುಡುಗ ಹೊರಗಡೆ ಅಲ್ಲ ನೀವು? ಹೊರಗಡೆ ಹೊರಗಡೆ ಹೋಗುದಿಯಾ? ಹಿಡ್ಕೊಳ್ಳಿ 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 ಅಮ್ಮ, ಹಿಡ್ಕೊಳ್ಳಿ. ಮಾಂಗಲ್ಯಂ ತಂತು ನಾನೇನ ಹಣೇವ ದೇವ ಮಾಲೆ ಹಾಕಿ ಬಿಡುತ್ತೆ. ಮಾತಾಳೆ ಮಲೆ ಮಲೆ ಮಲೆ. ಆರತಿ ಬೇಕು, ಆರತಿ ಆರತಿ ಮಾಡೆ. ನೀವು ಹೋಗಿ. ಪುರೋಹಿತರೆ, ಓ, ಶೋಭನೆ, ನಮ್ಮಲ್ಲಿ ಶೋಭನೆ ಒಂದು ಭಾರಿ ಚಂದ ಹೇಳ್ತಾಳೆ ಅವಳು, ಭಾರಿ ಚಂದ. ಆರತಿ ಮಾಡ. ಎಂತದಾಯ್ತು? ಪೂಜೆ ಮಾಡುದು? ಪೂಜೆ ಮಾಡುದ? ಪುರೋಹಿತರೆ, ಏನಿದು ಶೋಭನೆ ಬರುವುದಿಲ್ವಾ ನಿಮ್ಮ ಹೆಂಡತಿಗೆ? ಶೋಭನೆ ಬರ್ತದೆ ಅವಳಿಗೆ. ರಾತ್ರಿ ಇಲ್ಲಿ ಬಾರಿ, ನಿನಗೆ ರಾತ್ರಿ ನಾನು ಶೋಭನೆ ಹೇಳಿಕೊಡುದು, ನಿನಗೆ ಏನು ಅರ್ಥವಾಗುದು? ನಿನಗೆಲ್ಲ ನೀವು ಒಂದು ದಿವಸ ಮನೆಯಲ್ಲಿ ಇದ್ರೆ ಅಲ್ಲಿ ನಾಟಕ, ಅಲ್ಲಿ ಆಟ ಅಂತ ಒಂದು ದಿವಸ ರಾತ್ರಿ ಬರ್ತೀರಾ ನೀವು? ಇದೇ ಉಂಟಲ್ಲ, ಹೋಗ ಒಳಗೋಗ, ಒಳಗೋಗ. ಅಧಿಕ ಪ್ರಸಂಗಿ. ಅಮ್ಮ, ಶೋಭನೆ ತೊಂದರೆ ಇಲ್ಲ, ಮುಂದುವರಿಸುವ ಆಯ್ತಾ? ಆಶೀರ್ವಾದ ಅಲ್ಲ ಮಾತು. ಆಶೀರ್ವಾದ ಸಭೆಯಲ್ಲಿ ಕರೆದ್ರೆ ಹೇಗೆ? ನೀವೇ ಪುರೋಹಿತ, ಆಶೀರ್ವಾದವೇ ಹುಡುಗರೆ. ಹುಡುಗರು ಹುಡುಗರಿ ಬೇಕಲ್ಲ? ಹುಡುಗರು ನೀವೇನಾದ್ರೂ ಇಟ್ರೆ ನಾನೇ ಕೊಡ್ಬೇಕಾ? ಆಗ್ಬೋದು. ಭಟ್ರ ಹತ್ರ ಒಂದು ಬಟ್ಟೆ, ಅದರಲ್ಲಿ 1000 ಹೊಟ್ಟೆ. ಇದನ್ನು ನಾನು ಕೊಟ್ಟರೆ ಕೆಟ್ಟೆ, ಆದು ಕೊಡ್ಲೇಬೇಕಲ್ವಾ? ಇದು ಭಟ್ರ ಹೆಗಲಿಂದ ಮದುಮಗನ ಹೆಗಲಿಗೆ, ಮದುಮಗನ ಹೆಗಲಿಂದ ಮದುಮಗನ ಹೆಗಲಿ, ಮದುಮಗನ ಹೆಗಲಿ. ಅಪ್ಪ ಕೊಟ್ಟದ್ದು, ಅಪ್ಪ ಕೊಟ್ಟದ್ದು. ಒಂದು ಕಟ, ಅಪ್ಪ ಕೊಟ್ಟದ್ದು, ಅಪ್ಪ ಕೊಟ್ಟದ್ದು ತಿಳಿ. ಅಮ್ಮ, ಆಯ್ತು, ಅದು ಆಯ್ತು. ಇನ್ನು ಆಶೀರ್ವಾದ. ಆಶೀರ್ವಾದ ಹೌದಲ್ಲ? ಹೌದು. ಆಶೀರ್ವಾದ. ಬನ್ನಿ ಅಮ್ಮ, ಈಚೆ. ಮುಂದೆ ಬನ್ನಿ, ಮುಂದೆ ಬನ್ನಿ. ಈಗ ನಾನು ಹೇಳಿದಾಗ ನೀವು ಹೇಳ್ಬೇಕು, ಸರಿ ಅಲ್ಲ? ಕಾಯ್ದು. ಗುರು ಹಿರಿಯರೇ, ಗುರು ಹಿರಿಯರೇ, ಬಂಧು ಬಾಂಧವರೇ, ಬಂಧು ಬಾಂಧವ, ಇವತ್ತು ನನಗೆ ಮದುವೆ ಆಗಿದೆ. ನಿನಗೆ
ಮದುವೆ ಆಗಿದೆ. ಇವತ್ತು ನನಗೆ ಮದುವೆ ಆಗಿದೆ. ಹೌದು, ಇವತ್ತು ನಾನು ಗಂಡನ ಜೊತೆ ಹೊರಗೆ ಹೋಗ್ತೇನೆ. ಇವತ್ತು ನಾನು ಗಂಡನ ಜೊತೆ ಹೊರಗೆ ಹೋಗುತ್ತೇನೆ. ನಿಮ್ಮ ಆಶೀರ್ವಾದ ಬೇಕು. ನಿಮ್ಮ ಹೋಗಿಯಮ್ಮ, ಬೇರೆ ಬನ್ನಿ. ಕೂಗುದೆ ಯಾಕೆ? ನೀವು ಯಾಕೆ ಕೂಗುದಮ್ಮ? ತಾಯಿ ಬಿಟ್ಟು ಹೋಗುವಾಗ 2 ಸತಿ ಹೋಗಿ ಬರೋಕೆ ಸರಿ ಆಗಿ ಹೋಗ್ತಾರೆ, ಮತ್ತೆಲ್ಲ ಸರಿ ಆಗ್ತದೆ. ಬನ್ನಿಮ್ಮ ಬನ್ನಿ, ಸರಿ ಬನ್ನಿ. ಈಗ ನಾನು ಹೇಳಿದಾಗ ನಿಮಗೆ ಹೇಳ್ಬೇಕು, ಗುರು ಹಿರಿಯರ ಆಶೀರ್ವಾದ ತಗೊಳ್ಬೇಕು. ಹಾಗಾದ್ರೆ ಮಾತ್ರ ದಾಂಪತ್ಯ ಜೀವನ ಒಳ್ಳೆದಲ್ಲಿ ನಡೆಯುವುದು. ಕೈ ಮುಗಿ. ಗುರು ಹಿರಿಯರೇ, ಬಂಧು ಬಾಂಧವರೇ, ಏನಾಯ್ತು ನಿಮ್ಮ ಸ್ವರ? ಏನಾಯ್ತು? ನೀವು ಹೇಳಿದಲ್ಲ, ನೀವು ಹೇಳಿದಾಗೆ ನಾನು ಹೇಳಿದ ಗಟ್ಟಿಯಾಗಿ ನನಗೆ ಕೇಳುದಿಲ್ಲ. ಈ ಸಭಿಕರಿಗೆ ಅಣ್ಣ ಕೇಳಿದ್ದೀನಿ ನಾನು ನಿಕ್ಲಾಗೆ ಇಜ್ಜತ್ತ ಸ್ವಲ್ಪ ಗಟ್ಟಿಯಾಗಿ ಮಾತಾಡ. ಗುರು ಹಿರಿಯರೇ, ಗುರು ಏನಾಗಿಲ್ಲಪ್ಪ. ಎಂತದ್ದು ನೀನು ಹೇಳಿದ್ದು? ನೀವು ಸತ್ರು ನನಗೆ ಯಾರು ಗತಿ? ತಿರುಸಿದ್ದನಲ್ಲ ನಿನ್ನ ಭಾವ ಸ್ವಾಮಿ. ಹಾಗೆ ಸಹ ಬೊಬ್ಬಟ್ಟಿದ್ದ, ಹಾಗೆ ಸಹ ಹೇಳಿದಲ್ಲ. ಸ್ವಲ್ಪ ನಿಧಾನವಾಗಿ. ಗುರು ಹಿರಿಯರೇ, ಬಂಧು ಬಾಂಧವರೇ, ಇವತ್ತು ನನಗೆ ಮದುವೆ ಆಗಿದೆ. ನನ್ನ ಮದುವೆ ಆಗಿದೆ. ಇವತ್ತು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ಯಾರ ಹೆಂಡತಿಯನ್ನು? ನಿಮ್ಮ ಹೆಂಡತಿಯನ್ನು. ಈ ಹೆಂಡತಿಯನ್ನು ಏನು ಮಾಡುದು ನೀವು? ನೀವು ನನ್ನ ಹೆಂಡತಿಯನ್ನು ನೀವು ಯಾಕೆ ಕರ್ಕೊಂಡು ಹೋಗುದು? ಅದನ್ನಲ್ಲ, ನಿಮ್ಮ ಹೆಂಡತಿಯನ್ನು. ನನ್ನ ಹೆಂಡತಿಯನ್ನೇ ಕರ್ಕೊಂಡು ಹೋಗ್ತೇನೆ. ಹಾಗಾದ್ರಿಂದ ನೀವೆಲ್ಲ ನನಗೆ ಆಶೀರ್ವಾದ ಮಾಡಿ. ಹಾಗೆಲ್ಲ ನೀವೆಲ್ಲ ಆಶೀರ್ವಾದ ಮಾಡಿ. ಕಲ್ಯಾಣ ವಸ್ತು ಅಷ್ಟಪುತ್ರವತಿ ಭವ. ಹೋಗಿ ನೀವು ಅತ್ತೆಯವರ ಕಾಲಿಡಿರಿ. ಮಗಳೇ ಪುರೋಹಿತರ ಕಾಲಿಡಿ. ಒಳ್ಳೆಯದಾಗಿ ಅಮ್ಮ, ಎಲ್ಲ ಮದುವೆ ಎಲ್ಲ ಆಗಿದೆ, ಒಳ್ಳೆ ರೀತಿಯಲ್ಲಿ ಮುಗೀತು. ಅವರ ದಾಂಪತ್ಯ ಜೀವನ ಒಳ್ಳೆ ರೀತಿಯಲ್ಲಿ ಮುಗೀತದೆ. ಏನು ಎದುರು ಬೇಡಿ, ಬರ್ತೇನೆ ನಾನು. ಪುರೋಹಿತರೇ, ಸಭೆಗೆ ಸ್ವಲ್ಪ 2 ಮಾತು ಹೇಳಿ. ನಾನು ಹೇಳ್ಬೇಕು? ಹೌದು. ಮಾತಾಡಲಿಕ್ಕೆ ನಮಸ್ಕಾರ. ಒಣಸದ ವ್ಯವಸ್ಥೆ ಉಂಟು, ಮಾತ್ರ ಒಣಸುವಂಥದ್ದೇ ಬೋರ್ಡು. ಒಣಸು ಮುಡ್ಚಿಂದಾಂಡ ಫಲಾಹಾರ ಉಂಟು, ಫಲಾಹಾರ ಮುಡ್ಚಿಂದಾಂಡ ಬೊಂಡ ಉಂಟು, ಬೊಂಡ ಓಡುಂಟು, ಬೊಂಡ ಮರತ್ತ ಹೊಡಿ ಇಟ್ಟುಂಟು. ಬರಲಿಲ್ಲ ಹರನೇ ಶಂಕರ ಏನಗೈಯಲ್ಲಿ ತರಿದ ನಿನ್ನಯ ಮುದ್ದು ಕುವರನ ಹರಿಯು ಕಪದದಿ ಇಳಿದು ಪಡೆಯಲಿ ಸ್ವರವ ಮುದೆ ನಾನು ಸ್ವರ್ಗವನ್ನು ಬಯಸಿ ಕುಳಿತವಳು. ನನ್ನದೇ ಆದ ತಂಗಿಯ ಮಕ್ಕಳು ಆ ಕಪಟ ಶ್ರೀಹರಿ ನನ್ನ ಮಕ್ಕಳನ್ನೆಲ್ಲ ಸಂಹರಿಸಿದ. ಸ್ವರ್ಗದ ಆಸೆಯನ್ನು ಬಯಸಿ ಕುಳಿತವಳು. ನನ್ನ ಆಸೆಯನ್ನು ಯಾರು ಈಡೇರಿಸುವವರಿದ್ದಾರೆ?
ಸಿಂಹಾಸನ ಬರಿದಾಗಿದೆ